ಕರಿತೀವಿ. MS ವರ್ಡ್ ಅನ್ನೋ ಒಂದು ಅಪ್ಲಿಕೇಶನ್ ಏನದಂದ್ರೆ ಸರ್ ಇದು ಒಂದು ವರ್ಡ್ ಪ್ರೊಸೆಸಿಂಗ್ ಅಂತ ಹೇಳಿದೇವ್ರಿ. ಯಾಕೆ ವರ್ಡ್ ಪ್ರೊಸೆಸಿಂಗ್ ಅಂದ್ರೆ ನಮ್ಗೆ ಎಲ್ಲಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಇಲ್ಲಿ ತಪ್ಪು ಮಾಡಿಯಪ್ಪ ಅಂತ ಹೇಳ್ತದ್ರಿ. ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರುವಂತಹ ಅಂಡರ್ಲೈನ್ ಯಾವ ಕಲರ್ ಇರ್ತದ್ರಿ? ರೆಡ್ ಅಂಡರ್ಲೈನ್ ಇರ್ತದ್ರಿ. ಅದಾದ್ಮೇಲೆ ಸರ್ ಬರೀ ಇಲ್ಲಿ ತಪ್ಪು ಮಾಡಿದ ಅಂತ ಹೇಳಂಗಿಲ್ರಿ. ನಾವು ಅದಕ್ಕೆ ರೈಟ್ ಬಟನ್ ಕ್ಲಿಕ್ ಮಾಡಿದೆ ಅಂದ್ರೆ ಏನ್ ಕೊಡ್ತದ್ರಿ? ಸಜೆಷನ್ ಕೊಡ್ತದಪ್ಪ, ಇದು ಬೇಕು ನೋಡಪ್ಪ ನಿನಗೆ ಇಲ್ಲಿ ಅಂತ ಹೇಳ್ತದ್ರಿ. ಆಮೇಲೆ ಮುಂದೊಂದು ಕಡೆ ನೋಡಿದಾಗ ಅಲ್ಲಿ ಗ್ರೀನ್ ಅಂಡರ್ಲೈನ್ ಬಂದಿತ್ರಿ, ಅಲ್ಲಿ ಏನಂತಿತ್ರಿ? ಗ್ರಾಮರ್ ರೀ. ಆಮೇಲೆ ಬ್ಲೂ ಅಂಡರ್ಲೈನ್ ಬಂದಿತ್ರಿ, ಸೆಂಟೆನ್ಸ್ ಫಾರ್ಮೇಶನ್ ರಾಂಗ್ ಆಗ್ಯದ ಅಂತ ಹೇಳ್ತ್ರಿ ಸರ್. ಹೇಳಿದ ಅಲ್ದೇನೆ ನಮಗೆ ಏನ್ ಮಾಡ್ತ್ರಿ? ಸಹಾಯ ಕೂಡ ಮಾಡ್ತದಕ್ಕೆ ಸಜೆಷನ್ ಅಂತ ಕರಿತೀವ್ರಿ. ಆಮೇಲೆ ನಾವು ಏನಾದ್ರು ಬರೆಯುವಾಗ ಫುಲ್ ಸ್ಟಾಪ್ ಪಂಕ್ಚುಯೇಷನ್ಸ್ ಅಂತ ಕರಿತೀವಿ. ಫುಲ್ ಸ್ಟಾಪ್ ಕಾಮ್ ಅವಕ್ಕೆಲ್ಲ ಪಂಕ್ಚುಯೇಷನ್ ಅಂತ ಕರಿತೀರಲ್ರಿ ಸರ್. ಫುಲ್ ಸ್ಟಾಪ್ ಆದ ನಂತರ ಬರುವಂತ ಮೊದಲನೇ ಲೆಟರ್ ಏನಂತ ಇರ್ಬೇಕು? ಕ್ಯಾಪಿಟಲ್ ಅಂತ ಇರ್ಬೇಕಾಗಿದೆ ಸರ್. ನಾ ಬೈ ಮಿಸ್ಟೇಕ್ ಆಗಿ ಸ್ಮಾಲ್ ಟೈಪ್ ಮಾಡಿದ್ದೆ ಅಂತ ಸಂದರ್ಭದಾಗ ಈ MS ವರ್ಡ್ ತಾನೇ ಅದನ್ನ ಕ್ಯಾಪಿಟಲ್ ಮಾಡ್ತಾರೆ, ಮರ್ತು ಹೋಗಿದ್ರಿ ಅಂತ ಹೇಳ್ರಿ. ಸೊ ಹಿಂಗಾಗಿ ಇದಕ್ಕೆ ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ ಅಂತ ಕರಿತೀವಿ. ಹಾಗಿದ್ದರೆ MS ವರ್ಡ್ ನಲ್ಲಿನ ಯಾವ್ದು ಹೇಳ್ರಿ? ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮರ್ ಮಿಸ್ಟೇಕ್, ಸೆಂಟೆನ್ಸ್ ಫಾರ್ಮೇಶನ್ ಮಿಸ್ಟೇಕ್ಸ್, ಈ ಮೂರು ಎಲ್ಲವನ್ನ ನಾವು ನೋಡಲು ಬಳಸುವ ಅಥವಾ ಸಜೆಷನ್ ತಗೊಳ್ಳಲು ಅಥವಾ ರಿವ್ಯೂ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವದ್ರಿ? F7 ರೀ. ನೆನಪದರ ಯಾವತ್ತು ನೋಡಿದ್ವಿ, ಆದ್ರೆ ಇನ್ನೊಂದ್ಸಲ ನೋಡ್ರಿ. ಏನಂದ್ರೆ ರೀ F7 MS ವರ್ಡ್ ನಲ್ಲಿ ಈ ಒಂದು ಫಂಕ್ಷನ್ ಕೀನ ಬಳಕೆ ಏನಾಗ್ತದಂದ್ರೆ ರೀ, ಇಲ್ಲಿರುವ ಪ್ರಸ್ತುತ ಒಂದು ಡಾಕ್ಯುಮೆಂಟ್ ನಲ್ಲಿರುವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ನೋಡಲು ಒಂದನೇದ್ರಿ. ಎರಡನೇದ್ರಿ ಗ್ರಾಮರ್ ಮಿಸ್ಟೇಕ್ಸ್ ಗಳನ್ನ ನೋಡಲು. ಹೌದ್ರಿ. ಇನ್ನೊಂದ್ರಿ ಸೆಂಟೆನ್ಸ್ ಫಾರ್ಮೇಶನ್ ಏನಾದ್ರೂ ತಪ್ಪದ ಏನು ಅಂತ ನೋಡಕ್ರಿ, ಫಾರ್ಮೇಶನ್. ಹೌದ್ರಾ ರೀ. ಯಾವ ಆಯ್ಕೆ ರೀ? ಯಾವ ಒಂದು ಶಾರ್ಟ್ಕಟ್ ಕೀ ರೀ? ಇದೇ F7 ಅಂತ ಕರಿತೀವಿ. ಸೊ ಹಾಗೆ ಈಗನು ಇಲ್ಲೂ ಸಹ ಅದನ್ನೇ ನೋಡ್ಲಕ್ರಿ. ಎಕ್ಸಾಂಪಲ್ ಅವತ್ತು ನಾವು ಆಲ್ರೆಡಿ ನೋಡಿವಿ ಸರ್, ಫಸ್ಟ್ ಕ್ಲಾಸ್ನಾಗೆ ಇದನ್ನೇ ನೋಡಿವ್ರಿ. ಹೌದ್ರಾ ರೀ. ಈಗ ಇದು ತಪ್ಪದ ಅಂತಂದ್ರೆ ನಮಗೆ ಇಲ್ಲಿ ಸಜೆಷನ್ ಕೊಡ್ತದ. ಇಲ್ಲಿ ಹೋಗಿ ನೀವು ಅದೇ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅಂತ ಇಲ್ಲಿ ಶಾರ್ಟ್ಕಟ್ ಕೀ ಬಂದ ನೋಡ್ರಿ, F7 ಅಂತ ಆಯ್ತು ನೋಡ್ರಿ. ಸೊ ಈಗ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ರೀ. ಇಲ್ಲಿ ನಮಗೆ ಹೇಳಕತ್ತದ ಒಂದು ಬಾಕ್ಸ್ ಬಂದದ, ಸಜೆಷನ್ ಕೂಡ ಬಂದದ್ರಿ. ಇಲ್ಲಿ ಏನ್ ಬೇಕು ಯಾವ್ಯಾವ ನೋಡ್ರಿ, COMP ಅಂತ ಏನೇನ್ ಸಾಧ್ಯ ಅದಾವ? ಕಂಪೀಟ್ ಆಯ್ತು, ಕಂಪೇಟೆಡ್ ಆಯ್ತ್ರಿ, ಕಂಪ್ಲೀಟರ್ ಆಯ್ತ್ರಿ, ಇಷ್ಟ ಅದ. ನಮಗ್ ಬೇಕಾಗಿರೋದು ಯಾವ್ದ್ರಿ? ಕಂಪ್ಯೂಟರ್. ಆಮೇಲೆ ಇಲ್ಲಿ ಇನ್ನೊಂದು ಆಯ್ಕೆ ಬರ್ತದ್ರಿ, ಇಗ್ನೋರ್ ಒನ್ಸ್. ಇರ್ಲಿ ಬಿಡ್ರಿ ಸರ್, ಅದೇ ಕರೆಕ್ಟ್ ಅದ ರೀ. ಓಕೆ, ಹಂಗಿದ್ದಾಗ ಅದನ್ನ ತಗೋಬೇಕ್ರಿ. ನೆಕ್ಸ್ಟ್ ಆಮೇಲೆ ಸಪೋಸ್ ನೀವು ಯಾರ್ದಾರು ಮನೆ ಕಂಪ್ಯೂಟರ್ ಅದ, ಲ್ಯಾಪ್ಟಾಪ್ ಅದ ಸರ್, ಇವೆಲ್ಲ ಎಷ್ಟು ತಪ್ಪಬಾರದು ತೋರ್ಸಲಾಗ್ಯದ ಅಂದ್ರೆ ಒಂದ್ಸಲ ಬಂದು ಇದನ್ನ ಕ್ಲಿಕ್ ಮಾಡ್ರಿ. ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರ್ತರಿ, ನೆನ್ಪಿರ್ಬೇಕ್ರಾ ರೀ. ಈಗ ನಾವು ಎಲ್ಲ ಆಪರೇಟ್ ಮಾಡೋ ಟೈಮ್ನಾಗ ಒಂದು ಕಡೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದೊಂದು ಕ್ಲಿಕ್ ಮಾಡಿದಾಗ ಈ ತರ ರೌಂಡ್ ಬಂದಿರ್ತಾ ಅಲ್ಲಿ ಕ್ಲಿಕ್ ಮಾಡ್ತೀವಿ. ಎಕ್ಸಾಂಪಲ್ ಯಾವ್ದೊಂದು ಆಯ್ಕೆ ಕಾಪಿ ಪೇಸ್ಟ್ ಅನ್ನೋದಿರ್ಬೋದು, ಅಥವಾ ನಾವೊಂದು ಫಾರ್ಮ್ ಫಿಲ್ಅಪ್ ಮಾಡಿ ಸೆಲೆಕ್ಟ್ ಮಾಡಿರ್ತೀವಿ. ಈ ಕಡೆ ಕೇಳಿರ್ತಾನ್ರಿ ಮೇಲ್ ಫಿಮೇಲ್ ಅಂತ ಇರ್ತಾರೆ. ಯಾವ ಆಯ್ಕೆ ಮಾಡ್ತೀವಿ ಅಂದ್ರೆ ಈಗ ನಾವು OMR ಹಾಕ್ಬರ್ತೀವಲ್ರಿ, ಆ ತರ ಫಿಲ್ ಆಗ್ತದ್ರಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ರೇಡಿಯೋ ಬಟನ್ ಅಂತ ಕರೀತಾರ್ರಿ. ಏನಂತಾರ್ರಿ? ರೇಡಿಯೋ ಬಟನ್ ಅಂತ ಕರೀತಾರ್ರಿ ಇವಕ್ರಿ. ಈ ತರ ಇನ್ನೊಂದು ಬಂದಿರ್ತಾವ್ರಿ, ಹಿಂಗೆ ಇರ್ತಾವ ಚೌಕ ಅಂದ್ರೆ ನಮ್ದು ಸ್ಕ್ವೇರ್ ತರ ಇರ್ತಾವ್ರಿ. ಅದ್ರ ನೀವು ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬಂದ್ಬಿಡ್ತಾರ್ರಿ. ಹೌದ್ರಾ ರೀ. ಅದಕ್ಕೆ ಏನಂತ ಕರೀತಾರ್ರಿ? ಚೆಕ್ ಬಾಕ್ಸ್. ನೆನ್ಪಿರ್ಬೇಕ್ರಿ, ಸುಮ್ನೆ ಇವೆಲ್ಲ ಚೆಕ್ ಬಾಕ್ಸ್ ಅಂತ ಕರೀತಾರ್ರಿ. ಇದ್ರಲ್ಲಿ ಅದ ನೋಡ್ರಿ ಚೆಕ್ ಬಾಕ್ಸ್. ಸಪೋಸ್ ನಿಮ್ ಕಡೆ ಇರುವಂತ ಲ್ಯಾಪ್ಟಾಪ್ ಕಂಪ್ಯೂಟರ್ನಾಗ ನಾ ಏನೇ ತಪ್ಪಬಾರ್ದ್ರು ತೋರ್ಸಲಾಗ್ಯದಂದ್ರ ನೀವು ಇಲ್ಲಿ ಬಂದು ರಿವ್ಯೂನ ಬಂದು ಇಲ್ಲಿ ಅದ ನೋಡ್ರಿ ಸ್ಪೆಲ್ಲಿಂಗ್ ಗ್ರಾಮರ್ ಅನ್ನೋ ಕ್ಲಿಕ್ ಮಾಡಿದಾಗ ಈ ಡೈಲಾಗ್ ಬಾಕ್ಸ್ ನಾಗ ಇದು ನೋಡ್ಬೇಕ್ರಿ. ಇಲ್ಲಿ ಚೆಕ್ ಗ್ರಾಮರ್ ಅಂತದ ನೋಡ್ರಿ. ಇದ್ರ ಮೇಲೆ ಏನಾದ್ರು ರೈಟ್ ಮಾರ್ಕ್ ಅದನ ತೆಗದನ ಅಂತ ಅನ್ಬೇಕ್ರಿ. ಇದ್ರ ಮೇಲೆ ರೈಟ್ ಮಾರ್ಕ್ ಇದ್ದಿಲ್ಲ ಅಂದ್ರೆ ಗ್ರಾಮರ್ ಆಗ್ಲಿ ಸಮ್ಟೈಮ್ಸ್ ಸ್ಪೆಲ್ಲಿಂಗ್ ಆಗ್ಲಿ ಚೆಕ್ ಮಾಡೋದಿಲ್ರಿ. ಹೌದ್ರಾ ರೀ. ಸೊ ಇದನ್ನ ನೀವು ಒಂದ್ಸಲ ನೋಡ್ಬೇಕ್ರಿ. ಮನೆಗೆ ಬರ್ಲಾಗ್ಯದ್ರಿ ಅಂತಂದ್ರೆ ಏನ್ ತಲೆ ಕೆಡಿಸ್ಕೋಬಾರ್ದ್ರಿ. ಈ ಡೈಲಾಗ್ ಬಾಕ್ಸ್ ಬಂದಾಗ ಇದನ್ನ ನೋಡ್ಬಿಡ್ರಿ, ಅದನ್ನ ಇಲ್ಲ ಇದು ಆಕ್ಟಿವ್ ಇತ್ತಂದ್ರೆ ಎಲ್ಲಾ ಸ್ಪೆಲ್ಲಿಂಗ್ ಗ್ರಾಮರ್ ಗಳನ್ನ ಐಡೆಂಟಿಫೈ ಮಾಡ್ತಿರ್ತದ್ರಿ. ಕ್ಲಿಯರ್ ಅದ ಇದನ್ರಿ. ನೆಕ್ಸ್ಟ್ ರೀ, ಇನ್ನ ಓಕೆ ಕಂಪ್ಯೂಟರ್ ಚೇಂಜ್ ಮಾಡ್ಬಿಡ್ರೆ. ನೆಕ್ಸ್ಟ್ ರೀ, ಈಗ ಕಮ್ ಅಂತ ಬರಿತೀನಿ ರೀ. ಕಮ್ ಅಂತಂದ್ರೆ ಬರೋದು ಅಂತ ಅರ್ಥ ರೀ. ಹೌದ್ರಾ ರೀ. ಈಗ ಓಕೆ ಇದು ನೋಡೋಣ ಅಂತಡ್ರಿ. ನೆಕ್ಸ್ಟ್ ಈಗ ಕಮ್ ಅನ್ನೋದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣಂತ. ಸೆಲೆಕ್ಟ್ ಮಾಡ್ಕೊಂಡು ರಿಸರ್ಚ್ ಅಂತ ಕೊಡೋಣಂತ್ರಿ. ಹೌದ್ರಾ ರೀ. ಇಲ್ಲಿ ಕಮ್ ಅನ್ನುವುದಕ್ಕೆ ಆಪ್ಷನ್ ಇಲ್ಲಲ್ರಿ, ಬರ್ತದ್ರಿ. ಓಕೆ ನೆಕ್ಸ್ಟ್ ಸಿನೋನಿಮಸ್ ಆಂಟೋನಿಮಸ್ ಅಂತ ಕಲ್ತಿರಂತ ಅನ್ಕೊಂಡಿನ್ರಿ. ಕಲ್ತಿರಲ್ರಿ? ಹಂಗಂದ್ರಿ ರೀ ಸಮಾನಾರ್ಥಕ ಇದನ್ನ ಕೊಡ್ಬೇಕು, ಅರ್ಥ ಕೊಡ್ಬೇಕು. ಇನ್ನೊಂದ್ರಿ ಬೇರೆ ಅರ್ಥ ಕೊಡ್ಬೇಕ್ರಿ. ಈಗ ಕಮ್ ಅನ್ನೋದಕ್ಕೆ ಇನ್ನೊಂದಿಷ್ಟು ಸಮಾನಾರ್ಥಕವಾಗಿರೋದು ಯಾವ್ದಂದ್ರ ಅಪ್ರೋಚ್ ಅಂತ್ರಿ, ಮೂವ್ ಟುವರ್ಡ್ಸ್ ಅಂತ್ರಿ, ಕಮ್ ಅಪ್ ಅಂತದರಿ, ಗೆಟ್ ನಿಯರರ್ ಅಂತದರಿ.
ಈ ಕಮ್ ಅನ್ನೋದಕ್ಕೆ ಇವು ಸಿಮಿಲರ್ ಮೀನಿಂಗ್ ಅಲ್ರಿ. ಎಕ್ಸಾಂಪಲ್ ನೋಡ್ರಿ, ರೈಲ್ವೆ ಸ್ಟೇಷನ್ದಾಗ ರೀ, ಹೌದಾ, ಹೇಳ್ತಿರ್ತಾರ್ರಿ ಯಾವ್ದಂದ್ರ ಉದ್ಯಾನ ಎಕ್ಸ್ಪ್ರೆಸ್ ಬರ್ತಾ ಇದೆ ಅಂತ ಹೇಳಿದಾಗ ಆ ಒಂದು ಏನು ವಾಯ್ಸ್ ಏನ್ ಬರ್ತಲ್ರಿ, ಆ ಮೇಡಮ್ ಎಂದೆಂದಿಗೂ ಉದ್ಯಾನ ಟ್ರೈನ್ ಈಸ್ ಕಮ್ಮಿಂಗ್ ಅಂತ ಎಂದೆಂದು ಅಂದಿಲ್ಲ, ಅಂದ್ರೆ ಅರೈವಿಂಗ್ ಅಂದಿರ್ತಾರ್ರಿ ಅವ್ರು, ಹೌದಲ್ರಿ. ಹಾಗಿದ್ರೆ ಅರೈವಿಂಗ್ ಅನ್ನೋದು ಕೂಡ ಏನಾಗತ್ತಂದ್ರೆ ಇದಕ್ಕೆ ಕಮ್ ಎನ್ನುವ ಪದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳ್ತೀವ್ರಿ. ಸೊ ಹಂಗೆ ಇಂಗ್ಲಿಷ್ನಾಗ ಇನ್ನೊಂದ್ ಕಡೆ ನೋಡಿರ್ಬೋದ್ರಿ, ಯಾವ್ದಾದ್ರು ಲೆಟರ್ ಬರೀಬೇಕು, ಯಾವ ಈ ಎಕ್ಸಾಂಪಲ್ ಮಹಾ ವ್ಯಕ್ತಿಗಳಿಗೆ ಲೆಟರ್ ಬರೀ, ಡಿ ಸಿ ಲೆಟರ್ ಬರೆಯಕತ್ತೀರಿ ಅಥವಾ CM ಬರೆಯತ್ತೀರಿ, PM ಬರೆಯಕತ್ತೀರಿ ಅಂದಾಗ ಇವೆಲ್ಲ ನಾರ್ಮಲ್ ಪದ ಬಳಕೆ ಮಾಡ್ಬೇಡ್ರಿ ಅಂತ ಹೇಳ್ತಿರ್ತಾರೆ, ಹೌದಾ. ಸ್ವಲ್ಪ ಲೆಟರ್ ಹೆಂಗಿರ್ಬೇಕಂದ್ರೆ ವಜನ್ ಅಂದ್ರೆ ಭಾರ ಅಂತಲ್ರಿ, ಸ್ವಲ್ಪ ಅದನ್ನ ಬಳಕೆ ಮಾಡುವಂತ ಪದಗಳು ಬೇರೆ ಬೇರೆ ಇರ್ಬೇಕಂತ ಹೇಳ್ತಾರ್ರಿ, ಹೌದ್ರೆ. ಆಮೇಲೆ ಆ ಪದಗಳ ಬಳಕೆ ಮಾಡೋ ಟೈಮ್ನಾಗ ಯಾವ ಅಂದ್ರೆ ಈ ಕಮ್ ಬದಲಿ ಯಾವ್ದು ಹಾಕ್ಬೇಕ್ರಿ ಅಂದ್ರೆ ಅರೈವ್ ಅಂತ ಹಾಕಿದ್ರೆ ಅಂದ್ರೆ ಸ್ವಲ್ಪ ಮೀನಿಂಗ್ ಚೇಂಜ್ ಇರ್ತದೆ, ಹೌದ್ರಾ ರೀ. ಆಮೇಲೆ ಇದ್ರ ಬದಲಿ ಅಪ್ರೋಚ್ ಅಂತ ಅಂದ್ರೆ ಎಲ್ಲಾ ಕಡೆ ಅಪ್ರೋಚ್ ಬರ್ತಂತಲ್ಲ, ಅದು ಸ್ವಲ್ಪ ಇರ್ಲಿ, ಹೌದ್ರ. ಏನೋ ಸರ್ ಅವತ್ತು ಹೇಳತ್ತೀರ ಅಂತ ಹೇಳಿ ನೀವು ಅಪ್ರೋಚ್ ಅಂತ ಬರೋದ್ರಿ, ಕಮ್ ಇದ್ದಲ್ಲ ಅಂದ್ರೆ ಬೇರೆ ಬೇರೆ ವಿಧದಾಗ ಬೇರೆ ಬೇರೆ ಸಂದರ್ಭದಾಗ ಬೇರೆ ಮೀನಿಂಗ್ ಕೊಡ್ತದ್ರಿ, ಹೌದ್ರಾ ರೀ. ಸೊ ಹಿಂಗಾಗಿ ಆ ಒಂದಿಷ್ಟು ಬೇಕು ಅಂತಂದಾಗ ಬೇರೆ ಮೀನಿಂಗ್ ಬೇಕು ಅಂದಾಗ ಯಾವ್ದು ಹೆಲ್ಪ್ ಮಾಡ್ತಾನೆ ನಮಗಂದ್ರೆ ಇಲ್ಲಿ ಬರುವಂತಹ ರಿಸರ್ಚ್ ಅಂತ ಅರ್ಥ. ಇದು ಏನ್ ಮಾಡ್ತಂದ್ರೆ ಇಲ್ಲಿರುವಂತಹ ಪದಗಳದ್ದು ಬೇರೆ ಬೇರೆ ಮೀನಿಂಗ್ಗಳು, ಸಿಮಿಲಾರಿಟಿ ಮೀನಿಂಗ್ಗಳು, ಸಿಮಿಲರ್ ಅರ್ಥಗಳನ್ನ ಕೊಡೋಕೆ ಯಾವ್ದಂದ್ರೆ ಈ ರಿಸರ್ಚ್ ಅನ್ನ ಯೂಸ್ ಮಾಡ್ತಿರ್ತಾರೆ, ಹೌದ್ರಾ ರೀ. ನೆಕ್ಸ್ಟ್ ಆಮೇಲೆ ಈಗ ಥೀಸಿಸ್ ಅಂತ ಬರ್ತಾರಿ, ಇದು ಕೂಡ ಒಂದು ಬಗೆ ಇದೇ ತರ ತೋರಿಸ್ಬೇಕು ಸರ್, ಅದಕ್ಕೆ ಏನು ಚೇಂಜಸ್ ಇಲ್ಲಲ್ರಿ, ಇಲ್ರಿ. ಈಗ ನೀವ್ ಯಾರಾದರೂ ಇದಾಗ ಯಾರಾದ್ರೂ PhD ಮಾಡತ್ರೇನ್ರಿ, PhD ದವ್ರು ಯಾರಾದ್ರೂ ಇದ್ದೀರಾ, ಇಲ್ರ ರೀ. ಅವೆಲ್ಲ ಅಷ್ಟು ಬ್ಯಾಡ್ರಿ ಸರ್, ನಾವು ಏನು ಜಾಬ್ ತಗೋಬೇಕಂತೀವಿ PhD ಮಾತಾಡ್ತಿರಲ್ರಿ, ಓಕೆ ಇರ್ಬೇಕ್ರಿ, ಹೇಳ್ರಿ ಯಾರೀ. ನಾವ್ ಎಷ್ಟು ಕಲಿತೀವಿ ಹೀಗೆ ಇರ್ತದ್ರಿ, ಮುಂದೆ ಕಲಿಯಕ್ ಆಗಂಗಿಲ್ಲ. ಥೀಸಿಸ್ ಇದನ್ನು ಆಲ್ಮೋಸ್ಟ್ ಏನಕ್ಕೆ ಇದು ಕ್ಲಿಕ್ ಮಾಡಿದಾಗ ಇದನ್ನೇ ಸೆಲೆಕ್ಟ್ ಆಗ್ತದೆ. ಸೊ ಆಗಿದ್ದಾಗ ಸಿಮಿಲಾರಿಟಿ ಮೀನಿಂಗ್ ಹುಡುಕ್ತಾ ಅಂತ ಅರ್ಥ ರೀ. ಇನ್ನ ಟ್ರಾನ್ಸ್ಲೇಟ್ರಿ ಎಕ್ಸಾಂಪಲ್, ಸರ್ ನನಗ ಮನ್ಯಾಗ ಕುಂತೇನೆ ಹಿಂದಿ ಕಲಿಬೇಕು, ತಮಿಳು ಕಲಿಬೇಕು, ತೆಲುಗು ಕಲಿಬೇಕು. ಓಕೆ, ತಮಿಳು ತೆಲುಗು ಏನೋ ನಮ್ಮ ರೀಜನಲ್ ಲ್ಯಾಂಗ್ವೇಜಸ್, ಒಂದ್ 4 ದಿನ ಹೈದ್ರಾಬಾದ್ನಾಗ ತೆಲುಗು ಕಲಿಬೋದ್ರಿ, ಸ್ವಲ್ಪ ಮುಂದಕ್ಕೆ ತಮಿಳ್ನಾಡು ಹೋದ್ರೆ ತಮಿಳು ಕಲ್ತು ಬರ್ಬೋದ್ರಿ. ನನಗೆ ಫ್ರೆಂಚ್ ಕಲಿಬೇಕಾಗಿದ್ರಿ, ಯಾವ ಇದಕ್ಕೆ ನಾವು ಸ್ಟೇಟಿಗೆ ಹೋದ್ರು ಫ್ರೆಂಚ್ ಕಲಿಯಕ್ ಆಗಂಗಿಲ್ಲ, ಹೌದ್ರಾ ರೀ. ಸೊ ಫ್ರೆಂಚ್ನಾಗ ಏನಾದ್ರು ಟ್ರಾನ್ಸ್ಲೇಟ್ ಬೇಕಾಗಿತ್ತಂದ್ರೆ ಇಲ್ಲಿ ಕೊಟ್ಟಿರ್ತಾನ್ರಿ ಯುನೈಟೆಡ್ ಇಂಗ್ಲಿಷ್, ಇಲ್ಲಿ ಇರುವಂತಹ ಪದಗಳು ಯಾವ್ದು ಅದಾವ್ರಿ ಯುನೈಟೆಡ್ ಇಂಗ್ಲಿಷ್ನಾಗ ಅದಾವ್ರಿ, ಅಂದ್ರೆ ಕಂಪ್ಯೂಟರ್ ಭಾಷೆದಾಗ ಏನ್ ಯೂಸ್ ಮಾಡ್ತಿರ್ತಾವ ಅದೇ ಭಾಷೆದಾಗ ಅದಾವ್ರಿ. ಕಂಪ್ಯೂಟರ್ ಭಾಷೆ ಮತ್ತೆ ಇದನ್ನ ತಗೋಬಿಡ್ರಿ, ಮತ್ತೆ ಯಾವ್ದಾದ್ರು ಬೈನರಿ ನಂಬರ್. ನೆಕ್ಸ್ಟ್ ಇದಾದ್ಮೇಲೆ ನನಗೆ ಯಾವ ಭಾಷೆದಾಗ ಬೇಕು, ಈಗ ಜಪಾನೀಸ್ನಾಗ ಬೇಕು ಅಂತ ಬೇಕಾದ್ರಿ, ಜಪಾನೀಸ್ನಾಗ ಇದು ತೋರ್ಸ್ಬೇಕ್ರಿ, ತೋರ್ಸ್ಬಂದ್ರೆ ಕಷ್ಟ ಅಷ್ಟೇ. ಟ್ರಾನ್ಸ್ಲೇಟ್ ಆಪ್ಷನ್ಸ್ ಆಲತ್ತದ್ರೆ ತಡ್ರಿ, ಓಕೆ ಬರಬೇಕ್ರಿ, ಅದು ಬಂದ್ರೆ ಚಲೋ ರೀ, ತೋರಿಸ್ತಾರಿ. ಇಲ್ಲಿ ನಂದೇ ಸಿಸ್ಟಮ್ದಾಗ ಏನಾರ ಸೆಟ್ಟಿಂಗ್ ಚೇಂಜ್ ಆಗಿರ್ಬೇಕ್ರಿ. ನಾವಿಲ್ಲಿ ಏನಾದ್ರು ಕಮ್ ಅಂತ ಕೊಟ್ಟೇವಿ, ಹಿಂದಿ ಅಂತ ನೋಡ್ರಿ, ಹಿಂದಿದಾಗ ಅದು ಮೀನಿಂಗ್ ಬರ್ತದೆ ಇಲ್ಲಿ ಏನಂತ ಕೇಶಂದ್ರಿ, ಹೌದ್ರೆ ಇದು ಟ್ರಾನ್ಸ್ಲೇಟ್ ಅಂತ ಕರಿತೀವಿ. ಸೊ ಸ್ವಲ್ಪ ಗೊತ್ತಿರ್ಬೇಕು. MS ವರ್ಡ್ನಾಗ ಯಾವ್ದಾದ್ರು ಒಂದು ಪದದ ಅರ್ಥವನ್ನ ಬೇರೆ ಭಾಷೆದಾಗ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗಿತ್ತಂದ್ರೆ ಅದೇ ಆಯ್ಕೆ ಯೂಸ್ ಮಾಡ್ತೀವಿ, ಯಾವ್ದಂದ್ರೆ ಟ್ರಾನ್ಸ್ಲೇಟ್ ಎನ್ನುವ ಆಯ್ಕೆ ಸಹಾಯ ಮಾಡ್ತದ್ರಿ. ನೆಕ್ಸ್ಟ್ ಇಲ್ಲಿ ಮ್ಯಾಲ ಅದ ನೋಡ್ರಿ ಟ್ರಾನ್ಸ್ಲೇಷನ್ ಯಾವ್ದು ಹೇಳ್ರಿ, ಸ್ಕ್ರೀನ್ ಟಿಪ್ ಅಂತ ಅದ ರೀ, ಹೌದಾ. ಇಲ್ಲಿ ಅದ ನೋಡ್ರಿ, ಇದು ಇಲ್ಲ ಸಾರಿ, ಇದನ್ನ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಚೇಂಜ್ ಮಾಡಿದ್ರಂದ್ರ ಇಲ್ಲಿ ಬರುವಂತ ಸ್ಪೆಲ್ಲಿಂಗ್ ಗ್ರಾಮರ್ಗಳು ತೋರ್ಸಕ್ ಬರಂಗಿಲ್ರಿ. ಇಲ್ಲಿ ಯಾವ್ದು ಇರ್ಬೇಕು ನಮಗಂದ್ರ ಟರ್ನ್ ಆಫ್ ಅಂತ ಇರ್ಬೇಕು ಇದನ್ನ, ಯಾಕಂದ್ರೆ ನೀವು ಫ್ರೆಂಚ್ನಾಗ ಮಾಡಿದ್ರೆ ಅಂತ ಇಟ್ಕೊಡ್ರಿ, ಕಮ್ ಅಂತ ಬರ್ದ್ರಿ, ಅಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಆಗಿತ್ತು ಅಂದ್ರೆ ಸರ್ಚ್ ಮಾಡಂಗಿಲ್ಲ, ಅದು ಬಿಟ್ಬಿಡ್ರಿ, ಸೆಲೆಕ್ಷನ್ ಅದ ರೀ, ನಾ ಬರ್ಸ್ತೀನಿ ಅಂತ ನಿಮಗೆ ಅದನ್ನ. ಇನ್ನ ಸೆಟ್ ಲ್ಯಾಂಗ್ವೇಜ್, ಇದು ಕೂಡ ಅದೇ ರೀ, ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡ್ಬೇಕು. ಓಕೆ ಇಲ್ಲ ಅದ ನೋಡ್ರಿ, ನನ್ನ ಸಿಸ್ಟಮ್ 2 ಅದಾವ್ರಿ, ಒಂದು ಇಂಗ್ಲಿಷ್ ಯುನೈಟೆಡ್ ಸ್ಟೇಟ್ ಅದ ರೀ, ಇನ್ನೊಂದು ಇಂಗ್ಲಿಷ್ ಇಂಡಿಯಾ ರೀ, ಹೌದ್ರಾ ರೀ. ಸೊ ಅವಾಗ ಹೇಳಿದ್ನಲ್ರಿ ಕಲರ್ COLOUR ಕಲರ್ ಇರುವಂತ ವ್ಯತ್ಯಾಸ. ಈ ನಾನು ಸಿಸ್ಟಮ್ದಾಗ 2 ಯಾಕೆ ಓಕೆ ತೋರಿಸ್ತು ಅಂತಂದ್ರೆ ನಾ ಇಂಡಿಯನ್ ಇಂಗ್ಲಿಷ್ನು ಸೆಟ್ ಮಾಡಿಟ್ಟಿನಿ, ಹಿಂಗಾಗಿ ತೋರಿಸ್ತದ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಡು ನಾಟ್ ಚೆಕ್ ಸ್ಪೆಲ್ಲಿಂಗ್ ಆರ್ ಗ್ರಾಮರ್, ಇದು ನೀವು ಆಯ್ಕೆ ಈ ಚೆಕ್ ಬಾಕ್ಸ್ ನಾಗ ಏನಾದ್ರು ಆಯ್ಕೆ ಮಾಡಿದ್ರಿ ಅಂತ ರೈಟ್ ಮಾರ್ಕ್ ಆಗಿತ್ತು ಅಂತ ಇಟ್ಕೊಡ್ರಿ, ನೀವು ಇಲ್ಲಿ ಏನ್ ತಪ್ಪ ಬರ್ದ್ರು ತೋರ್ಸಂಗಿಲ್ರಿ, ಹೌದಾ. ಸೊ ಸಿಸ್ಟಮ್ದಾಗ ನೀವು ಮಾಡೋ ಟೈಮ್ನಾಗ ಬರ್ಲಿಲ್ಲ ಅಂದ್ರೆ ಇವೆರಡು ನೋಡ್ಕೋಬೇಕ್ರಿ, ಲ್ಯಾಂಗ್ವೇಜ್ ಒಂದ್ಸಲ ನೋಡ್ಕೊಂಡ್ಬಿಡ್ಬೇಕ್ರಿ. ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾವು ಕಂಪ್ಯೂಟರ್ಗೆ ಯಾವ ಭಾಷೆ ಸೆಟ್ ಮಾಡ್ರಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾವ್ರಿ. ಸರ್ ಸಪೋಸ್ ಏನಾದ್ರು ನಾವು ಸೌತ್ ಆಫ್ರಿಕಾ ಪ್ಲೇಯರ್ ನಾವು ಫ್ಯಾನ್ ಇದ್ದೀವ್ರಿ ಅಂತ ನಾವು ಸೌತ್ ಆಫ್ರಿಕಾ ಇಟ್ಕೊಂಡಿವಿ ಅಂತಂದ್ರೆ ಇಲ್ಲಿ ಏನಾದ್ರೂ ಬರದಿರುವಂತ ತಪ್ಪುಗಳದು ಹುಡುಕಾಡಂಗಿಲ್ರಿ. ನೆಕ್ಸ್ಟ್ ಇನ್ನ ವರ್ಡ್ ಕೌಂಟ್ ಅಂತ ಬರ್ತಾರೆ, ಇದು ಎಕ್ಸಾಮ್ದಾಗ ಬಹಳ ಸಲ ಕೇಳೇನ್ರಿ, ಹೌದ್ರಾ ರೀ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಅದ ರೀ, ನಮಗೆ ಯಾವಾಗ ಕೆಲಸ ಮಾಡತ್ತೀವಿ ಅಂತಂದ್ರು ಸಹ ಇದು ಇಂಪಾರ್ಟೆಂಟ್ ರೀ. ಆಮೇಲೆ ಎಕ್ಸಾಮ್ದಾಗ ಈಗ ಯಾವ್ದು ಹೇಳ್ರಿ ಕೋರ್ಟ್ನಾಗೆಲ್ಲ ಸೆಲೆಕ್ಷನ್ ನಡೀತಿರ್ತಾವ್ರಿ, ಟೈಪಿಸ್ಟ್ ಸ್ಟೆನೋಗ್ರಾಫರ್ ತೊಗೊಂಡಾರ ಅಂತ ಹೇಳ್ತಿರ್ತಾರೆ, ಹೌದಲ್ರಿ. ಆ ಟೈಪ್ ಲೆಟರ್ ನೋಡ್ಬೇಕಾದಾಗ ಎಷ್ಟು ಅಂತಂದ್ರೆ ರೀ 1 ನಿಮಿಷ ಎಷ್ಟು ವರ್ಡ್ಗಳನ್ನ ಟೈಪ್ ಮಾಡಕ್ ನಮ್ಮ ಹತ್ರ ಸಾಧ್ಯ ಅದ ಅಂತ ನೋಡ್ತಿರ್ತಾರ್ರಿ. WPS ಅಂತ ನೋಡ್ತಾರ, ಹೌದಲ್ರಿ. ವರ್ಡ್ ಪರ್ ಮಿನಿಟ್ ಅಂಡ್ ವರ್ಡ್ ಪರ್ ಮಿನಿಟ್ ನೋಡ್ತಾರ, ಹೌದಾ. 1 ಮಿನಿಟ್ ನಾಗ ಎಷ್ಟು ಪದಗಳನ್ನ ನಾವು ಬರೆಯಕ್ ಸಾಧ್ಯ ಅಂತ ನೋಡ್ತಿರ್ತಾರ್ರಿ.
ಸೊ ಅದನ್ನ ಇಲ್ಲಿ ಟೈಪ್ ಮಾಡಿದ್ಮೇಲೆ 1 ನಿಮಿಷ ಆಗ್ಯದ್ರಿ ಅಂದಾಗ ಇವ್ರನ್ನ ಎಲ್ಲ ಒಂದು ಪದ ON1 ಒಂದು THE 2 ಇನ್ಸರ್ಟ್ ಹಿಂಗ್ ಓದಂಗಿಲ್ರಿ. ಅದನ್ನ ಏನ್ ಮಾಡ್ತಾರ ಅಂದ್ರೆ ವರ್ಡ್ ಕೌಂಟ್ ಅಂತ ಕ್ಲಿಕ್ ಮಾಡ್ಬಿಟ್ರೆ ಸಾಕ್ರಿ. ಇಲ್ಲಿ ನಮ್ಗೆ ಬಂದಿರ್ತಾರಿ ಎಷ್ಟು ಪೇಜ್ ಅದಾವ್ರಿ, ಒಂದೇ ಪೇಜ್ ಯೂಸ್ ಮಾಡತ್ತೀವಿ ಸರ್. ವರ್ಡ್ ಎಷ್ಟು ಅದಾವ, 185 ಇದಾವ. ಕ್ಯಾರೆಕ್ಟರ್ ನೋ ಸ್ಪೇಸಿಂಗ್. ಕ್ಯಾರೆಕ್ಟರ್ ನೋ ಸ್ಪೇಸಿಂಗ್ ಅಂದ್ರೆ USING ಅಂತ ಬರೆದ್ರ ಯಾವುದೇ ತರ ಸ್ಪೇಸಿಂಗ್ ಇಲ್ರಿ. U ಮತ್ತು S ಎರಡು ಕ್ಯಾರೆಕ್ಟರ್ ರೀ. U ಅಂದ್ರೆ ಒಂದು ಕ್ಯಾರೆಕ್ಟರ್ ರೀ, S ಅಂದ್ರೆ ಒಂದು ಕ್ಯಾರೆಕ್ಟರ್. ಎರಡರ ಮಧ್ಯೆ ಸ್ಪೇಸ್ ಅದನ್ನ ಇಲ್ರಿ. ಅಂತವ್ ಎಷ್ಟು ಇದಾವ, 898 ರೀ. ಕ್ಯಾರೆಕ್ಟರ್ಸ್ ವಿತ್ ಸ್ಪೇಸ್ ರೀ. ಈಗ ಆ ಯೂಸಿಂಗ್ ಆಗೋಣ ಅಂತದ್ರಿ. G ಮತ್ತು T ಮಧ್ಯೆ ಸ್ಪೇಸ್ ಅದರಿ. ಅಂತವ್ ಎಷ್ಟು ಇದಾವ, 1080 ರೀ. ಪ್ಯಾರಾಗ್ರಾಫ್ ಎಷ್ಟು ಇದಾವ್ರಿ, 3 ಪ್ಯಾರಾಗ್ರಾಫ್ ನಮ್ಗೆ ಕಾಣಕತ್ತವ್ರಿ. ಲೈನ್ 12 ಲೈನ್ ಅಂತ್ರಿ. 4 ಅಂದ್ರೆ 4, 4 2 8, 4 3 12 ಲೈನ್ಗಳು ಇಲ್ಲಿ ಅದಾವ್ರಿ. ಹೌದ್ರಾ ರೀ. ಸೊ ಇದನ್ನ ಸರ್ಚ್ ಮಾಡಕತ್ತ ಒಂದು ಪ್ರಸ್ತುತ ಡಾಕ್ಯುಮೆಂಟ್ ನಲ್ಲಿ ಎಷ್ಟು ಪದಗಳು ಅದಾವ, ಎಷ್ಟು ಪೇಜ್ಗಳು ಅದಾವ, ಮತ್ತು ಸ್ಪೇಸ್ ಇರವು ಸ್ಪೇಸ್ ಇರ್ಲಾದವು, ಇದನ್ನೆಲ್ಲ ನೋಡ್ಬೇಕಾಗಿತ್ತು ಅಂದ್ರೆ ಯಾವ ಆಯ್ಕೆ ರೀ, ವರ್ಡ್ ಕೌಂಟ್ ಎನ್ನುವ ಒಂದು ಆಯ್ಕೆ ರೀ. ಕ್ಲಿಯರ್ ಅದಾರ ರೀ. ಇದ್ರಾಗ ಎಕ್ಸಾಮ್ದಾಗ ಬಂದಿರೋದು ಯಾವ್ದು ಅಂದ್ರೆ ಸಿಮಿಲರ್ ಕೇಳೇನ್ರಿ, ಸ್ಪೆಲ್ಲಿಂಗ್ ಕೇಳೇನ್ರಿ, ಟ್ರಾನ್ಸ್ಲೇಟ್ ಕೇಳೇನ್ರಿ, ಆಮೇಲೆ ವರ್ಡ್ ಕೌಂಟ್ ಕೇಳೇನ್ರಿ. ಇವು 3 ನಮ್ಗೆ ಗೊತ್ತಿರ್ಬೇಕ್ರಿ ಒಂದ್ ಸ್ವಲ್ಪ ರೀ. ಕ್ಲಿಯರ್ ಅದಾರ ರೀ. ಇದನ್ನ ಹೀಗೆ ಬರ್ಕೊಂಡ್ಬಿಡಮ್ರಿ ಅಂದ್ರೆ ಬರೋಣ ಇಲ್ಲ ಸರ್. ಇದು ಇದು ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಇದು ಕಮೆಂಟ್ ಒಂದು ಇಂಪಾರ್ಟೆಂಟ್ ರೀ, ಲಾಸ್ಟ್ ಪ್ರೊಟೆಕ್ಟ್ ಒಂದು ಇಂಪಾರ್ಟೆಂಟ್. ಅವೆರಡು ಹೇಳಮೇನ್ರಿ, ಹೇಳಂಬ್ರಿ ರೀ. ಮುಗ್ದ ಹೋಗ್ತೈತ್ರಿ ರಿವ್ಯೂನೇ. ಇನ್ನ ಕಮೆಂಟ್ ಅಂತ ಹೇಳ್ತಾರ. ಕಮೆಂಟ್ ಅಂದ್ರೆ ಕನ್ನಡದಾಗ ರೀ, ಅಚ್ಚ ಕನ್ನಡ ನೋಡೋದ್ರೆ ಟಿಪ್ಪಣಿ ಅಂತ ಆಗ್ತದ್ರಿ. ಹೌದ್ರಾ ರೀ. ಆಮೇಲೆ ಕಮೆಂಟ್ ಕೊಡ್ತಿರ್ತಾರ ನೋಡ್ರಿ ಕಾಮನ್ ಆಗಿ. ಆ ಕಮೆಂಟ್ ಎನ್ನುವುದ್ರಿ. ಎಕ್ಸಾಂಪಲ್ ಈಗ ದೀಸ್ ಎನ್ನುವ ಅಥವಾ ಗ್ಯಾಲರೀಸ್ ಎನ್ನುವ ಇದಕ್ಕೆ ನನಗೊಂದು ಕಮೆಂಟ್ ಬೇಕಾಗ್ಯದ್ರಿ. ಈ ಎಕ್ಸಾಮ್ ಇದು ಸಾರಿ ನಾವು ಬ್ರೌಸಿಂಗ್ ಮಾಡೋ ಟೈಮ್ ನಾವು ಬಂದಿರ್ತಾವ್ರಿ, ಈ ತರ ಲಿಂಕ್ ಬಂದಿರ್ತಾವ, ಅದ್ರ ಮೇಲೆ ಇಟ್ರ ಕಾಣ್ತಿರ್ತಾವ್ರಿ ಇದು ಏನಂತ ಹೇಳಿ. ಗ್ಯಾಲರೀಸ್ ಅಂತಂದ್ರೆ ಈಗ ನಾ ಕ್ಲಿಕ್ ಮಾಡ್ತೇನೆ, ಇದಕ್ಕೊಂದು ಹೊಸ ಕಮೆಂಟ್ ಕೊಡ್ತೀನಿ ರೀ. ಏನಂತಂದ್ರೆ ರೀ, ಇಟ್ ಹ್ಯಾಸ್ ಫೋಟೋಸ್. ಇದ್ರಾಗ ಏನಿದಾವ ಅಂದ್ರೆ ಫೋಟೋಸ್ ಅದಾವ ಅಂತ ಕೊಟ್ಟೆ, ಕಮೆಂಟ್ ಕೊಟ್ರಿ. ಇದು ಕ್ಲಿಕ್ ಮಾಡ್ತೀನಿ. ಇಲ್ಲ ಆದ್ಮೇಲೆ ಇನ್ನೊಂದ್ರಿ, ಫಾರ್ ಎಕ್ಸಾಂಪಲ್ ಫಾರ್ಮ್ಯಾಟಿಂಗ್ ಅಂತದ ರೀ. ಇದಕ್ಕೂ ಕಮೆಂಟ್ ಕೊಡೋಣ ಅಂತ್ರಿ. ಇಟ್ ಈಸ್ ರಿಲೇಟೆಡ್ ಟು ಟೆಕ್ಸ್ಟ್ ಕಲರ್ ಅಂಡ್ ಸೈಜ್ ಅಂತ ಕೊಟ್ಬಿಡೋಣಂತ್ರಿ. ಇದನ್ನ ಕೊಟ್ಟೆ, ಇಲ್ಲಿ ಮಾಡಿ ಕ್ಲಿಕ್ ಮಾಡ್ರಿ. ಸೊ ಈಗ ಇದನ್ನ ನನ್ನ ಮೇಲೆ ಎಕ್ಸಾಂಪಲ್ ಇಲ್ಲಿ ಬಂದ ತಕ್ಷಣ ಹೇಳ್ತಾರೆ ನಿಮಗೆ, ಇಲ್ಲಿ ಬಂದಿರ್ತಾರೆ. ಓ ಇದು ಏನದ ರೀ, ಇಟ್ ಹ್ಯಾಸ್ ಫೋಟೋಸ್. ಗ್ಯಾಲರೀಸ್ ಅಂದ್ರೆ ಏನ್ರಿ, ಅದ್ರ ಫೋಟೋಸ್ ಇರ್ತಾವ ಸರ್. ಕರೆಕ್ಟ್ ರೀ. ಇನ್ನು ಫಾರ್ಮೆಟ್ ಅಂತ ಹಾಕಿರಲ್ರಿ, ಇದು ಅಂದ್ರೆ ಏನ್ರಿ ಅಂದ್ರೆ ಇದಕ್ಕೆ ಅದು ಇಟ್ ಇಸ್ ರಿಲೇಟೆಡ್ ಟು ದ ಟೆಕ್ಸ್ಟ್ ಕಲರ್ ಅಂಡ್ ಸೈಜ್ ರೀ ಸರ್. ಸೊ ಈ ತರ ಆ ಪದಗಳ ಮೇಲೆ ಬಂದ ತಕ್ಷಣ ನಮ್ಗೆ ಏನ್ ಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು, ಸ್ವಲ್ಪ ಟಿಪ್ಪಣಿ ಬೇಕಾದ್ರಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಮೆಂಟ್ ಅಂತ ಕರಿತೀವಿ. ಈ ಕಮೆಂಟ್ ಅನ್ನೋದು MS ವರ್ಡ್ನಾಗ ಬಹಳ ಕಡಿಮೆ ಕೇಳೇನ್ರಿ, ಆದ್ರೆ ಎಕ್ಸೆಲ್ ನಾಗ ಇದು ಬಹಳ ಸಲ ಕೇಳೇನ್ರಿ. ಯಾಕೆ ವ್ಯತ್ಯಾಸ ಆಗ್ತಂತ ಹೇಳ್ತೀನಂತ್ರಿ. ಕ್ಲಿಯರ್ ಅದಾರೆ. ಕಮೆಂಟ್ ಅಂದ್ರೆ ಏನ್ರಿ, ಯಾವ್ದಾದ್ರು ಒಂದು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವ್ದಾದ್ರು ಒಂದು ಪದಕ್ಕೆ ಟಿಪ್ಪಣಿ ಬರೆಯೋದು, ಇಷ್ಟ ಇದ್ರ ಕೆಲಸ. ಕ್ಲಿಯರ್ ಅದಾರೆ ರೀ. ಹೊಸದ್ ಬೇಕಂದ್ರೆ ನೀವು ಅಂತೀವ್ರಿ, ಪ್ರೀವಿಯಸ್ ಇದೆ ನೋಡ್ಬೇಕಂದ್ರ ಪ್ರಿವ್ಯೂ ಅಂತ ಕರಿತೀವಿ ಅಥವಾ ಪ್ರೀವಿಯಸ್ ಅಂತ ಕರಿತೀವ್ರಿ. ಇದ್ರ ಕೆಲಸ ಇಷ್ಟೇ ರೀ. ಇನ್ನು ಕೊನೆಯದಾಗಿ ಬರುವಂತದ್ದು ಯಾವ್ದಂದ್ರೆ ರೀ, ಪ್ರೊಟೆಕ್ಟ್. ಪ್ರೊಟೆಕ್ಟ್ ಬೇಕಾಗ್ಯದ್ರಿ. ಹೌದಾ. ಸೊ ಪ್ರೊಟೆಕ್ಟ್ ಬೇಕಾದಾಗ ಈ ಒಂದು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಗೆ ಪ್ರೊಟೆಕ್ಟ್ ಮಾಡಲು ಏನ್ ಬೇಕ್ರಿ ಸರ್, ಪಾಸ್ವರ್ಡ್ ಕೊಟ್ಟರೆ ಪ್ರೊಟೆಕ್ಟ್ ಆಗ್ತದ್ರಿ. ಓಕೆ. ಸೊ ಅದನ್ನೇ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಯಾವ ಆಯ್ಕೆ ರೀ ಅಂದ್ರೆ ರಿಸ್ಟ್ರಿಕ್ಟ್ ಫಾರ್ಮ್ಯಾಟಿಂಗ್ ಅಂಡ್ ಎಡಿಟಿಂಗ್. ಈಗ ಫಾರ್ಮ್ಯಾಟಿಂಗ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಫಾರ್ಮ್ಯಾಟ್ ಎನ್ನುವ ಪದ ಎಷ್ಟು ಸಲ ಓದಿವಿ, ಹೌದಲ್ರಿ. ಫಾರ್ಮ್ಯಾಟ್ ಅಂದ್ರೆ ಏನ್ರಿ, MS ವರ್ಡ್ ಫಾರ್ಮ್ಯಾಟ್ ಅಂದ್ರೆ ಏನಂತಾರಿ, ಯಾವ್ದಾದ್ರು ಟೆಕ್ಸ್ಟ್ ಗಳು ಎಡಿಟ್ ಮಾಡೋದು ಸರ್. ಕಟ್ ಮಾಡಿರ್ಬೋದು, ಕಟ್ ಕಾಪಿ ಹೋಗಿ ಬರಂಗಿಲ್ಲ, ಸಾರಿ. ಈಗ ಇದಕ್ಕೆ ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡೋದು, ಕಲರ್ ಮಾಡೋದು, ಇಲ್ಲ ಅದ್ರ ಸ್ಟೈಲ್ ಚೇಂಜ್ ಮಾಡೋದು, ಎಲ್ಲದಕ್ಕೆ ಏನಂತ ಕರಿತೀವಿ ಫಾರ್ಮ್ಯಾಟಿಂಗ್. ಅವನೇನ್ ಹೇಳನ್ರಿ, ರೆಸ್ಟ್ರಿಕ್ಟ್ ಮಾಡ್ಬೇಕು ನಾವು. ಯಾವ್ದಕ್ರಿ, ಫಾರ್ಮ್ಯಾಟ್ ಮಾಡೋದಕ್ರಿ ಮತ್ತೆ ಎಡಿಟ್ ಮಾಡೋದಕ್ರಿ. ಓಕೆ, ಆ ತರ ಕೊಡ್ಬೇಕು. ಸೊ ಅದನ್ನ ಕೊಟ್ಟು ನಾವೇನಂತೀವಿ, ಈ ಒಂದು ಆಯ್ಕೆ ತಗೊಂಡ್ಮೇಲೆ ಇಲ್ಲಿ ಇರ್ತಾರೆ ಅಲೋ ಆಲ್ ದ ಟೈಪ್ಸ್ ಅಂತ ಬರ್ಬೇಕು. ಈಗ ಯಾಕೆ ಬಂದಿಲ್ರಿ ಇದನ್ನ, ಲಿಮಿಟ್ ಎಸ್ ಸ್ಟಾರ್ಟ್ ಎನ್ಫೋರ್ಸಿಂಗ್. ಇಲ್ಲಿ ಬಂದ್ರಿ ಎವ್ರಿ1, ಇದನ್ನ ಕೊಟ್ಟು ಎಸ್ ಅಂತ ಕೊಡ್ಬೇಕ್ರಿ. ಇಲ್ಲೊಂದು ಪಾಸ್ವರ್ಡ್ ಕೊಡ್ಬೇಕ್ರಿ. ಎಕ್ಸಾಂಪಲ್ ಈ ಪಾಸ್ವರ್ಡ್ ನೀವು ಲೆಟರ್ ನಗರ ಕೊಡ್ರಿ, ನಂಬರ್ ನಗರ ಕೊಡ್ರಿ, ಚಿಂತೆ ಇಲ್ರಿ ಸರ್. ಕಾಂಬಿನೇಷನ್ ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ರಿ. ಇದನ್ನ ಓಕೆ ಅಂತೀನ್ರಿ. ಈಗ ಇಲ್ಲಿ ಬಂದು ಇದಕ್ಕೆ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಮ್ಗೆ ಹೋಗಿ ಬೋಲ್ಡ್ ಮಾಡೋಣ. ಯಾವ ಆಕ್ಟಿವ್ ನೋಡ್ರಿ, ಯಾವುದೇ ಆಕ್ಟಿವ್ ಇಲ್ರಿ ಇದ್ರಾಗ. ಹೌದ್ರಾ ರೀ ಸರ್. ಇದಕ್ಕೆ ನಾ ಸ್ವಲ್ಪ ಡಿಲೀಟ್ ಮಾಡ್ತೇನೆ. ಕಾಪಿ ಮಾಡ್ಬೋದು ನೀವು ಅಷ್ಟೇ, ಡಿಲೀಟ್ ಮಾಡಕ್ಕೂ ಬರಂಗಿಲ್ಲ. ಡಿಲೀಟ್ ಇವತ್ತು ನೋಡ್ರಿ, ಡಿಲೀಟ್ನು ಆಗ್ತಾ ಇಲ್ರಿ. ಹೌದಾ. ನೀವು ಬೇಕಾದ್ರೆ ಕಾಪಿ ಮಾಡ್ಕೊಂಡು ಹೋಗ್ಬೋದ್ರಿ. ನೀವು ಇರುವಂತದಕ್ಕೆ ಏನು ಡಿಲೀಟ್, ಇದಕ್ಕೇನು ಚೇಂಜಸ್ ಮಾಡಕ್ ಬರಂಗಿಲ್ರಿ. ಇದು ಚೇಂಜಸ್ ಆಗ್ಬೇಕಾಗಿ ಸರ್ ಮತ್ತೆ ನನಗಂದ್ರೆ ಎಲ್ಲಿಗೆ ಹೋಗ್ಬೇಕ್ರಿ, ಇದೇ ರಿವ್ಯೂಗೆ ಹೋಗಿ ಇಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ನ ಹೋದೇವಂದ್ರ ರಿಸ್ಟ್ರಿಕ್ಟೆಡ್, ಇಲ್ಲಿ ಹೋದೇವಂದ್ರೆ ಇಲ್ಲಿ ಇರ್ತದೆ ಸ್ಟಾಪ್ ಪ್ರೊಟೆಕ್ಷನ್. ಇದು ಕ್ಲಿಕ್ ಮಾಡಿದ್ಮೇಲೆ ಸಪೋಸ್ ನಾವು ಕೊಟ್ಟಿರೋ ಪಾಸ್ವರ್ಡ್ ಮರ್ತು ಹೋಗ್ಯದ್ರಿ ಅಂದ್ರೆ ಏನ್ ಹೇಳ್ತಂದ್ರೆ ರೀ, ದ ಪಾಸ್ವರ್ಡ್ ಇಸ್ ಇನ್ಕರೆಕ್ಟ್ ಅಂತ ಹೇಳ್ತದ್ರಿ.
ಸೊ ಮತ್ತೆ ನನಗೆ ಸರಿಯಾದಂಥ ಪಾಸ್ವರ್ಡನ್ನು ಕೊಟ್ಟೆ ಅಂದರೆ ಮತ್ತೆ ನೀವು ಅದನ್ನು ರೀಯೂಸ್ ಮಾಡ್ಬೋದ್ರಿ. ನಾರ್ಮಲ್ ಫೈಲ್ ಆಗಿ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೋದ್ರಿ. ಈಗ ನೀವು ಬೋಲ್ಡ್ ಮಾಡ್ರಿ, ಇಟ್ಯಾಲಿಕ್ ಮಾಡ್ರಿ, ಏನಾದರೂ ಇದಕ್ಕೆ ಮಾಡ್ಬೋದ್ರಿ. ನಾವು ಕ್ಲಿಯರ್ ಅದರ ರೀ. ಇದು ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂತ ಕರಿತೀವಿ ರೀ. ಇಲ್ಲಿ ಕೊನೆಯದಿರುವಂಥ ಒಂದು ಆಯ್ಕೆ ರೀ. ಹೌದ್ರಾ? ಸೊ ರಿವ್ಯೂದಾಗ ಏನಂತಂದ್ರೆ ರೀ, ಈ ಒಂದು ಬಾಕ್ಸ್ ಇಂಪಾರ್ಟೆಂಟು, ಇದರ ಕಮೆಂಟ್ ಇಂಪಾರ್ಟೆಂಟು, ಲಾಸ್ಟ್ ಅಂಡ್ ಪ್ರೊಟೆಕ್ಟ್ ಒಂದು ಇಂಪಾರ್ಟೆಂಟ್ ರೀ. ತಿಳಿದವ್ರೆ? ಈ ತಿಳಿತೀರಾ ರಿವ್ಯೂ ರೀ? ಶೋರ್ ಅದರೆ ಬರ್ಕೊಂಡ್ಬಿಡಂದ್ರೆ ಹೆಂಗಿದ್ರೆ ಬರ್ಕೊಂಡ್ಬಿಡ್ರಿ. ರಿವ್ಯೂ ಅಂತ ಟೈಟಲ್ನ ಬರೀರಿ, ರಿವ್ಯೂ. ಓಕೆ, ನೆಕ್ಸ್ಟ್ ಅದ್ರ ಕೆಳಗಡೆ ಮೊಟ್ಟ ಮೊದಲನೇದು ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಅಂತ ಬರೀರಿ. ಇದು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗ್ಯದ. ಸುಮ್ಮನೆ ಈ ಒಂದು ಮೆನ್ಯೂ ಪ್ರಕಾರ ಅಥವಾ ಟ್ಯಾಬ್ ಪ್ರಕಾರ ಬರ್ಕೊಂಡ್ಬಿಡೋಣಂತ್ರಿ. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಒಂದೇ ಸಣ್ಣದೊಂದು ಸೆಂಟೆನ್ಸ್ನಾಗ ಬರ್ಕೊಂಡ್ಬಿಡಂಬ್ರಿ ಇದನ್ನು. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಸ್ಪೆಲ್ಲಿಂಗ್, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಸ್ಪೆಲ್ಲಿಂಗ್, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಸ್ಪೆಲ್ಲಿಂಗ್, ಗ್ರಾಮರ್, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಸ್ಪೆಲ್ಲಿಂಗ್, ಗ್ರಾಮರ್ ಮತ್ತು ಇನ್ನೊಂದು ಯಾವ್ದ್ರಿ? ಸೆಂಟೆನ್ಸ್ ಫಾರ್ಮೇಶನ್. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಸ್ಪೆಲ್ಲಿಂಗ್, ಗ್ರಾಮರ್ ಮತ್ತು ಸೆಂಟೆನ್ಸ್ ಫಾರ್ಮೇಶನ್ಗಳನ್ನು ಸರಿಪಡಿಸಲು ಉಪಯೋಗಿಸುವ ಆಯ್ಕೆ, ಸರಿಪಡಿಸಲು ಉಪಯೋಗಿಸುವ ಆಯ್ಕೆ. ಅದರ ಶಾರ್ಟ್ಕಟ್ ಕೀನು ಬರೆದು ಬಿಡ್ರಂಗೆ. ಏನ್ರಿ ಶಾರ್ಟ್ಕಟ್ ಕೀ ರೀ? F7 ರೀ. ಎಕ್ಸಾಮ್ದಾಗ ಮುಂದೆ ಬಂದ್ರೂ ಬರ್ಬೋದ್ರಿ. F7 ಎನ್ನುವ ಶಾರ್ಟ್ಕಟ್ ಕೀ ಎದಕ್ಕೆ ಬಳಕೆ ಮಾಡ್ತೀವಿ ಅಂದ್ರೆ ರೀ, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರನ್ನ ಚೆಕ್ ಮಾಡಕ್ರಿ. ಬರದ್ರೆ ರೀ. ನೆಕ್ಸ್ಟ್ ರೀ, ಇದು ಆದ್ಮೇಲೆ ರೀ ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತಂದ್ರೆ ಸೆಟ್. ಇವೆಲ್ಲ ಇದಕ್ಕೆ ಟ್ರಾನ್ಸ್ಲೇಟ್ ಅಂತ ಬರ್ಕೊಂಡು, ಓಕೆ ಬರ್ರಿ, ಅದನ್ನು ಟ್ರಾನ್ಸ್ಲೇಟ್ ಅಂತ ಬರೀರಿ, ಇಂಪಾರ್ಟೆಂಟ್ ಅದ. ಟ್ರಾನ್ಸ್ಲೇಟ್ ಇದು ಕೂಡ ಇಂಪಾರ್ಟೆಂಟ್ ಹೇಳಿ. ಇಲ್ಲ ಅದ ನೋಡ್ರಿ, ಟ್ರಾನ್ಸ್ಲೇಟ್, ಓಕೆ. ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಯಾವುದಾದರೂ ಒಂದು ಪದವನ್ನು, ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಯಾವುದಾದರೂ ಒಂದು ಪದವನ್ನು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್, ಅದನ್ನು ಕನ್ನಡದಾಗ ಏನಂತೀರಿ? ಭಾಷಾಂತರ ಅಥವಾ ಪರಿವರ್ತಿಸಲು. ಹೌದ್ರಾ ರೀ? ಟ್ರಾನ್ಸ್ಲೇಟ್ ಮಾಡಲು ಈ ಆಯ್ಕೆ ಸರಿಯಾಗಿದೆ. ಟ್ರಾನ್ಸ್ಲೇಟ್ ಮಾಡಲು ಅಥವಾ ಭಾಷಾಂತರಿಸಲು ಈ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ ರೀ, ವರ್ಡ್ ಕೌಂಟ್. ನೆಕ್ಸ್ಟ್ ಒನ್ ಯಾವ್ದ್ರಿ? ಇಲ್ಲ ನೋಡ್ರಿ, ವರ್ಡ್ ಕೌಂಟ್. ಓಕೆ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಪದಗಳನ್ನು, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿನ ಪದಗಳನ್ನು, ಲೈನ್ಗಳನ್ನು, ಪೇಜ್ಗಳನ್ನು, ಪದಗಳನ್ನು, ಆಮೇಲೆ ಲೈನ್ಗಳನ್ನು, ಆಮೇಲೆ ಪೇಜ್ಗಳನ್ನು ಮತ್ತು ಅಕ್ಷರಗಳು ಅಂತ ಬರೋದು. ಮತ್ತು ಅಕ್ಷರಗಳು ಬ್ರಾಕೆಟ್ನಾಗ ರೀ, ಅಕ್ಷರಗಳು ಬ್ರಾಕೆಟ್ನಾಗ ಏನು ಮಾಡ್ರಿ? ವಿತ್ ಸ್ಪೇಸ್ ಹಿಂಗೆ ಬರೀರಿದ್ದಾನೆ. ವಿತ್ ಸ್ಪೇಸ್, ವಿತೌಟ್ ಸ್ಪೇಸ್, ವಿತ್ ಸ್ಪೇಸ್, ವಿತೌಟ್ ಸ್ಪೇಸ್. ಇದು ಸ್ಪೇಸ್ ಅಂತ ಕಂಪ್ಲೀಟ್ ಮಾಡ್ರಿ.
ಇ ಸಿ ಇ ವಿತ್ ಸ್ಪೇಸ್ ವಿತೌಟ್ ಸ್ಪೇಸ್ ಬರೆದ್ರೆ ರೀ ಸ್ಪೇಸ್ ವಿತೌಟ್ ಸ್ಪೇಸ್ಗಳನ್ನು ಕೌಂಟ್ ಮಾಡಲು ಅಥವಾ ಎಣಿಸಲು ಉಪಯೋಗಿಸುತ್ತಾರೆ. ಕೌಂಟ್ ಮಾಡಲು ಅಥವಾ ಎಣಿಸಲು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ರೀ ಕಮೆಂಟ್. ನೆಕ್ಸ್ಟ್ ಆಪ್ಷನ್ ಯಾವ್ದ್ರಿ? ಕಮೆಂಟ್ರಿ. ಕಮೆಂಟ್ ಜಗತ್ನ ಕಮೆಂಟ್ ಕೊಡೋರೆ ಜಾಸ್ತಿ ಜನ ಅದ, ಹೌದಲ್ರಿ? ಒಳ್ಳೇದ್ ಮಾಡ್ರು ಕಮೆಂಟ್ರಿ, ಕೆಟ್ಟದ್ ಮಾಡ್ರು ಕಮೆಂಟ್, ಬಿದ್ರುನು ಕಮೆಂಟ್, ಎದ್ರುನು ಕಮೆಂಟ್. ಬರ್ಕೊಂಡ್ಬಿಟ್ರೆ ಕಮೆಂಟ್ ಅಂದ್ರೆ ಕನ್ನಡದಾಗ್ರಿ ಟಿಪ್ಪಣಿ ಅಂತ ಆಗ್ತದ್ರಿ. ಕಮೆಂಟ್ ಬರ್ಕೊಂಡ್ಬಿಡ್ತೀರ ರೀ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದ್ರೂ ಒಂದು ಪದಕ್ಕೆ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಪದಕ್ಕೆ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದರೂ ಒಂದು ಪದಕ್ಕೆ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಯಾವುದಾದ್ರೂ ಒಂದು ಪದಕ್ಕೆ ಟಿಪ್ಪಣಿ ಬರೆಯಲು, ಅದನ್ನೇ ಕಮೆಂಟ್ ಮಾಡಲು, ಟಿಪ್ಪಣಿ ಬರೆಯಲು ಅಥವಾ ಕಮೆಂಟ್ ಮಾಡಲು. ಎಕ್ಸಾಮ್ದಾಗ ಇದು ಟಿಪ್ಪಣಿ ಎನ್ನುವ ಪದ ನೆನಪು ಬರಲಿಲ್ಲ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕಮೆಂಟ್ ಅನ್ನೋದ್ರ ತಲೆಗಿರಲ್ರಿ. ಯಾಕಂದ್ರೆ ನಮಗೆ ಟಿಪ್ಪಣಿ ಅವನೇನು ಸಮ್ಟೈಮ್ಸ್ ಬರಲಿಲ್ಲ ಅಂದ್ರೆ ಅವನು ಕಮೆಂಟ್ ಅಂತಾನೆ ಕನ್ನಡದಾಗ ಕೊಟ್ಟಿರ್ತಾನೆ, ಹೌದಾ? ಕನ್ಫ್ಯೂಷನ್ ಆಗದ್ ಬೇಡ್ರಿ. ಟಿಪ್ಪಣಿ ಬರೆಯಲು ಅಥವಾ ಕಮೆಂಟ್ ಕೊಡಲು ಯಾವ ಆಯ್ಕೆ ರೀ? ಕಮೆಂಟ್ ಆಯ್ಕೆ ಸರಿಯಾಗಿದೆ. ಇದನ್ನ ಮತ್ತೆ ಕೇಳ್ತಾರ್ರಿ ಅವ್ರು, ಅಳಿಸೋದು ಡಿಲೀಟ್ ಮಾಡೋದು ಎಲ್ಲ ಬ್ಯಾಡ್ರಿ ನಮಗೆ. ಜಸ್ಟ್ ನಾವು ಕಮೆಂಟ್ ಅಂದ್ರೆ ಗೊತ್ತಾಗ್ತದ್ರಿ. ಇನ್ನು ಸರ್ ಕಮೆಂಟ್ ಡಿಲೀಟ್ ಮಾಡಕ್ ಆಪ್ಷನ್ ಕೇಳಿದ್ರೆ ಸೇಮ್ ರೀ, ಡಿಲೀಟ್ ಕಮೆಂಟ್ ರೀ, ಅಷ್ಟೇ. ನೆಕ್ಸ್ಟ್ ಕ್ಲಿಯರ್ ಅದ ರೀ? ನೆಕ್ಸ್ಟ್ ಲಾಸ್ಟ್ ಒನ್ ರೀ, ಪ್ರೊಟೆಕ್ಟ್ ಡಾಕ್ಯುಮೆಂಟ್. ಲಾಸ್ಟ್ ಯಾವ್ದ್ರಿ? ಪ್ರೊಟೆಕ್ಟ್ ಡಾಕ್ಯುಮೆಂಟ್. ಪ್ರೊಟೆಕ್ಟ್ ಡಾಕ್ಯುಮೆಂಟ್. ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಬರೀತೀರಿ ಅದ್ರ ಮುಂದೆ ರೀ. ಪ್ರಸ್ತುತ ವರ್ಡ್ ಫೈಲ್ ಅನ್ನು ಪಾಸ್ವರ್ಡ್ ಸೇರಿಸಿ ಪ್ರಸ್ತುತ ವರ್ಡ್ ಫೈಲ್ ಅನ್ನು ಪಾಸ್ವರ್ಡ್ ಸೇರಿಸಿ ಪ್ರೊಟೆಕ್ಟ್ ಮಾಡಲು, ಅದನ್ನೇ ಸಂರಕ್ಷಿಸಲು ಅಂತ ಕರಿಬಹುದು ನೋಡ್ರಿ ಕನ್ನಡ. ಪ್ರೊಟೆಕ್ಟ್ ಮಾಡಲು ಯಾವ ಆಯ್ಕೆ ರೀ? ಪ್ರೊಟೆಕ್ಟ್ ಡಾಕ್ಯುಮೆಂಟ್. ಸಂರಕ್ಷಿಸಲು ಅಥವಾ ಪ್ರೊಟೆಕ್ಟ್ ಮಾಡಲು ಉಪಯೋಗಿಸುವ ಆಯ್ಕೆನೇ ರೀ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸರಿ ಬಂದ್ರಿ? ಕ್ಲಿಯರ್ ಅದರಿ? ಬರದ್ರಿ ಸ್ಟೋರಿ ತಿಳಿತ್ರಿ ರೀ? ಮುಂದಿಂದ ಹೋಗೋಣ್ರಿ ರೀ? ನಾಳೆಗೆ ಹೋಗ್ರಿ? ನಾಳೆಗೆ ಹೋಗಂಬ್ರಿ ರೀ? ಓಕೆ. ಅಲ್ಲ ನಮ್ಗೆ ಇವತ್ತು ಯಾವ ಕೆಲಸ ಅಲ್ರಿ, ಮುಂದಿಂದೆಲ್ಲ ಚುಟ್ಟಿ ಅದಕ್ಕೆ ಕೇಳಕತ್ತೀನಿ. ಇಲ್ಲಾಂದ್ರೆ ನಾನೇ ಹೋಗ್ತೀನಿ, ನೀವು ತೊಗೊಂಡ್ರೆ ತಗೋತಿರ್ಲಿಲ್ಲ. ಓಕೆ ಹಾಂ ರೀ. ಸ್ವಲ್ಪ ಸ್ವಾರ್ಥಿ ಅನಿಸ್ತದ ಹೌದಲ್ರಿ? ಕೆಲಸದಾಗ ಹೋಗ್ತಾರಪ್ಪ ಈಗ ಕೇಳ್ತೀನಿ ಅಂತಾರ, ಹೌದಾ? ತೊಂದರೆ ಇಲ್ರಿ. ಓಕೆ ಕ್ಲಿಯರ್ ಅದ? ಇವಿಷ್ಟು ಕ್ಲಿಯರ್ ಅದಾವ್ರಿ ರೀ? ಓಕೆ. ಸೊ ಸ್ವಲ್ಪ ಓದ್ರಿ, ನಾಳೆ ಹೊಸದ ನೋಡೋಣ. ಥ್ಯಾಂಕ್ ಯು.